ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೈಡ್ ವಿತ್ ಅಗಸ್ತ್ಯ. ಸೊ ಇವತ್ತು ನಾವು ಬೈಕ್ನ ಪೂಜೆ ಮಾಡಿಸಿ ಆಮೇಲೆ ಟ್ರಾನ್ಸ್ಪೋರ್ಟಿಗೆ ಹಾಕೋಕ್ಕೆ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಗಾಡಿಗಳ ಪೂಜೆ ಆಗ್ತಾ ಇದೆ ಬಿಫೋರ್ ಗೋಯಿಂಗ್ ದ ಬಿಗ್ ಟ್ರಿಪ್. ಇವತ್ತು ನಾವು ಟ್ರಾನ್ಸ್ಪೋರ್ಟಿಗೆ ಹಾಕ್ತಿದ್ದೀವಿ. ಇವತ್ತು ಅರೌಂಡ್ ಬಿಫೋರ್ 12. ಸೊ ಎಲ್ಲ ರೆಡಿ ಆಗ್ತಾ ಇದೆ ಆ್ಯಂಡ್ ಪ್ಯಾಕಿಂಗ್ ಎಲ್ಲ ಆಗೋಗಿದೆ. ಸೊ ಈಗ ಹೋಗಿ ಪೂಜೆ ಮಾಡಿಸ್ಕೊಂಡು ಲಗೇಜ್ ಹಾಕ್ಕೊಂಡು ಸೀದಾ ಟ್ರಾನ್ಸ್ಪೋರ್ಟಿಗೆ ಕೊಡೋದು ಕಳಿಸೋದೆ. ಬೈಕಲ್ಲೂ ಸೇಫ್ ಎಕ್ಸ್ಪ್ರೆಸ್ ತೊಗೊಂಡು ಬಂದಿದ್ದೀವಿ. ಲೋಡಿಂಗ್ ರೆಡಿ ಮಾಡ್ತಾಯಿದ್ದೀವಿ ವೈಸರೆಲ್ಲ ತಗೊಂಡು. ಸೊ ಫೈನಲಿ ಬೈಕೆಲ್ಲ ನೇಕೆಡಾಗಿ ಹೋಗ್ಬಿಟ್ಟಿದೆ. ಎಲ್ಲ ತೆಗೆದು ಇಲ್ಲಿಟ್ಟಿದ್ದೀವಿ. ಸೊ ಡ್ಯಾಮೇಜ್ ಆಗುತ್ತೆ ಅಂತ. ಸೊ ಇದನ್ನು ಮಾತ್ರ ಹಂಗಿಟ್ಟಿದ್ದು ತೆಗಿಯೋಕ್ಕಾಗ್ತಿಲ್ಲ ಇದನ್ನ, ಮಿರರ್ನ. ಸೊ ಟ್ರ್ಯಾಂಪ್ ಇದು ಮಿರರ್ಸ್ ಇದೊಂದು ತೆಗಿಯೋಕ್ಕಾಗಿಲ್ಲ. ಆಮೇಲೆ ಮಿಕ್ಕಿದೆಲ್ಲ ತೆಗೆದಿದ್ದೀವಿ. ಆ್ಯಂಡ್ ಹಿಮಾಲಯನ್ ಈಸ್ ಆಲ್ಸೋ ಬಿಕಮ್ ನೇಕೆಡ್ ಹಿಮಾಲಯನ್. ಸರ್ ಎಷ್ಟು ದಿನ ಆಗುತ್ತೆ ಅಲ್ಲೋ? ಓಕೆ, 10 days ಆಗುತ್ತೆ. ಹೌದಾ? ಯಾವಾಗ ಇದು ರೀಚ್ ಆಗ್ಬೋದು ಅಲ್ಲಿಗೆ? ಇವತ್ತೇ ಅಲ್ಲಲ್ಲ, ಅಲ್ಲಿಗೆ ನೆಕ್ಸ್ಟ್ ಸಂಡೇ ರೀಚ್ ಆಗುತ್ತೆ. ನೆಕ್ಸ್ಟ್ ಸಂಡೇನಾ? ಅದೇ ವರ್ಕಿಂಗ್ ಡೇಸ್ ನಾನು ಹೇಳ್ತಾ ಇದ್ದೀನಿ. ಏನಕ್ಕೆ ಲೀವ್ ಇರುತ್ತೆ? ಹಾಂ, 10 days बोल रहा है? ಇಲ್ಲ, 1 week ನೆಕ್ಸ್ಟ್ ಸಂಡೇ ಅಲ್ಲಿ. ಓ, ನೆಕ್ಸ್ಟ್ ಸಂಡೇ ಅಲ್ಲಿ ರೀಚ್. ಓಕೆ 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 ಓಕೆ. ನಾನು ಕಳಿಸ್ತಾ ಇರೋದು ಇಲ್ಲಿಂದ ಕಳಿಸೋದು, ಇವತ್ತೇ ಕಳಿಸ್ತೀನಿ. ಟೈಟ್ ಇದೆ ಅಂದರೆ ರೇಂಜ್ಗಳೇ ಹಾಳಾಗೋಯ್ತು. ಲಿಟ್ರಲಿ ಇದನ್ನ ತೆಗಿಯೋಕ್ಕೆ ಮಿರರ್ಸ್ನ ತೆಗಿಯೋಕ್ಕೆ ಟ್ರೈ ಮಾಡಿದ್ವಿ, ಆಗಲೇ ಇಲ್ಲ. ಫುಲ್ ಟೈಟಾಗಿ ಹೋಗ್ಬಿಟ್ಟಿದೆ ಇಲ್ಲಿ. ಸೊ ಈಗ ನಾವೇನು ಮಾಡ್ತಿದ್ದೀವಿ, ಇದಕ್ಕೆ ಬಬಲ್ ರ್ಯಾಪ್ ಹಾಕಿ ಆಮೇಲೆ ಮಿಕ್ಕಿದ ಪ್ಯಾಕಿಂಗ್ ಮಾಡೋಣ ಅಂತ. ಬಿಕಾಸ್ ದಿಸ್ ಒನ್ ಅಲ್ಲೂ ಹಾಗೆ, ಆಮೇಲೆ ಇದಕ್ಕೆ ಹಾಗೆ ಮಾಡೋಣ ಅಂತ ಇದ್ದೀವಿ. ಸೊ ನೋಡೋಣ, ಏನು ಡ್ಯಾಮೇಜ್ ಇಲ್ಲದೆ ಬಂದರೆ ಒಳ್ಳೆಯದು. ಸದ್ಯಕ್ಕೆ ದಿಸ್ ಈಸ್ ಲುಕಿಂಗ್ ಗುಡ್. ದಿಸ್ ವಿತೌಟ್ ದ ಫೆಂಡರ್ ವಾಟ್ ಎವರ್ ಇಟ್ ಈಸ್, ಅದೆಲ್ಲೇ ಚೆನ್ನಾಗಿ ಕಾಣ್ತಿದೆ. ಓಕೆ, ಸೊ ಈಗ ಹಿಮಾಲಯನ್ ಫಸ್ಟ್ ಪ್ಯಾಕ್ ಆಗ್ತಿದೆ. ಆಫ್ಟರ್ ದ್ಯಾಟ್ ಟ್ರ್ಯಾಂಪ್, ಆಫ್ಟರ್ ದ್ಯಾಟ್ KTM. ಸೇಫ್ ಎಕ್ಸ್ಪ್ರೆಸ್ ಬೈಕ್ ಪ್ಯಾಕಿಂಗ್. You'll get many views. Just I'm telling you. YouTube में इतना देखा ब्रो, कहीं पे नहीं है. ಹಾಂ, ಪ್ಯಾಕಿಂಗ್ ವಿಡಿಯೋ ಯೂಟ್ಯೂಬಲ್ಲಿ. ಅಲ್ಲ, ಇದು ಈಗ ಮುಂದಿಂದ ನೋಡಿ ಒಳ್ಳೆ ಮೇಲ್ ಅಗ್ಲ ಕೆಳಗೆ ಪೂರ ಇದ್ದಂಗಿದೆ. ಐ ಡಿಂಟ್ ಮೀನ್ ಡಬಲ್ ಮೀನ್. ನಾನು ಡಬಲ್ ಮೀನ್ ಯೋಚನೆ ಮಾಡಿಲ್ಲ ಗುರು. ಲಿಟ್ರಲ್ ಹಂಗೆ ಇದೆ. ಸೊ ಈಗ ಸಡಲ್ ಬ್ಯಾಗ್ಸ್ನೆಲ್ಲ ಈ ಥರ ಹಾಕ್ಕೊಂಡಿದ್ದೀವಿ, ಪ್ಯಾಕಿಂಗ್ ಮಾಡೋಕ್ಕಾಗ್ತಿಲ್ಲ ಅಂತ. ನೋಡಿ, ಇನ್ನೂ ಇದಿಷ್ಟು ಪ್ಯಾಕಿಂಗ್ ಮಾಡೋಕ್ಕಿದೆ. ಈಗ ಇದಾದಮೇಲೆ ಫೋಮ್ ಹಾಕ್ಕೊಂಡು ಅದನ್ನ ಪ್ಯಾಕ್ ಮಾಡ್ತೀವಿ. ನೋಡೋಣ ಹೌ ಇಟ್ ವಿಲ್ ಬಿ. ಈಗ ಬಬಲ್ ರ್ಯಾಪ್ ಹಾಕ್ತಿದೆ. ಬಬಲ್ ರ್ಯಾಪ್ ಹಾಕಿದ್ಮೇಲೆ ಫೋಮ್. ಸೊ ಲೆಟ್ಸ್ ಸಿ ಹೌ ಇಟ್ ವಿಲ್ ಬಿ. ಸೊ ಈಗ ಬಬಲ್ ರ್ಯಾಪ್ ಆಗಿದೆ. ಇದಾದ್ಮೇಲೆ ಏನೋ ಫೋಮ್ ಹಾಕ್ತಾರಂತೆ. ಸೊ ಈಗ ಫೋಮಿಂದ ಕವರ್ ಮಾಡ್ತಾ ಇದ್ದಾರೆ. ಈಗ ಕಾರ್ಡ್ಬೋರ್ಡ್ ಇಂದ ಪ್ಯಾಕ್ ಮಾಡ್ತಿದ್ದಾರೆ. ಇನ್ನು ಇದೆರಡು ಆಗಿಲ್ಲ ಪ್ಯಾಕಿಂಗು, ಇದೊಂದು ಮಾತ್ರ ಮಾಡಿದ್ದಾರೆ. ಕಾರ್ಡ್ಬೋರ್ಡ್ ಆದಮೇಲೆ ಈಗ ಸೆರಿನ್ ರ್ಯಾಪ್ ಹಾಕ್ತಿದ್ದಾರೆ. ಥಿನ್ ಪ್ಲಾಸ್ಟಿಕ್ ಕವರ್. ಹಾಂ, ದ ಥಿನ್ ಪ್ಲಾಸ್ಟಿಕ್ ಕವರ್. ಯು ಕ್ಯಾನ್ ಸೀ ಇಟ್ ಓವರ್ ಹಿಯರ್. ದಿಸ್ ಇಸ್ ದ ಇದೇನೆ. ಸೊ ಆಲ್ಮೋಸ್ಟ್ ಡನ್. ನೆಕ್ಸ್ಟ್ ಈಗ ಈ ಗಾಡಿಗೆ 3 ಬೈಕಿದು ಪ್ಯಾಕಿಂಗ್ ಆಗಿದೆ ಎಲ್ಲದು.
ಆ್ಯಂಡ್ ಸ್ವಲ್ಪ ಪಾರ್ಟ್ಸ್ ಇದ್ದಿತ್ತಲ್ಲ ವೀಕ್ ಮತ್ತು ವೈಸರ್ ಎಲ್ಲ ಅದನ್ನೆಲ್ಲ ಈ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀವಿ ಇದೆರಡು ಬಾಕ್ಸಲ್ಲಿ. ಸೊ ಆಲ್ಮೋಸ್ಟ್ ಮುಗೀತು ಈಗ ಇನ್ನೊಂದು ಅದರಿಂದ ಪ್ಲಾಸ್ಟಿಕ್ ಪೇಪರಿಂದ ಮುಚ್ಚಿಬಿಡ್ತಾರಂತೆ. ಇಟ್ಸ್ ಕೈಂಡ ಗುಡ್, ಬಟ್ ಏನಾಗುತ್ತೆ ಮುಂದೆ ನೋಡಬೇಕೀಗ ಸೇಫಾಗಿ ಹೋಗುತ್ತೋ ಇಲ್ವೋ ಅಂತ. ಲೆಟ್ಸ್ ಸಿ ಹೌ ದ ಸೇಫ್ ಎಕ್ಸ್ಪ್ರೆಸ್ ವಿಲ್ ಬಿ. ಟೈರ್ ಕವರ್ ಮಾಡಲ್ವಾ? ಇವ್ನ್ಯಾವನ ಸೆಡೆ ನನ್ನ ಮಗ ಮಾಡ್ಬೇಕಲ್ಲ ಟೈರ್ ಕವರ್ ಮಾಡಿದ್ರೆ ಸೊ ಇದೇ ಟ್ರಕ್ ಅಂತ ತಗೋಗೋದು. ಬಾಯ್ ಠೀಕ್ ಸೆ ಲೇಕ್ ಜಾವ್ ಬಾಯ್. ಈಗ ಎಲ್ಲ ಮೇಲಿಡ್ತಾರಂತೆ. ಬ್ಯಾಕ್ಗ್ರೌಂಡಲ್ಲಿ ಬಾಹುಬಲಿ ಸಾಂಗ್ ಹಾಕ್ತೀನಿ, ನೋಡ್ತೀರಿ. ಬೈಕ್ನೆಲ್ಲ ಬಿಟ್ಟು ಟ್ರಾನ್ಸ್ಪೋರ್ಟಿಗೆ ಹಾಕಿ ಬರ್ತಿದ್ದೀವಿ. ಸೊ ವಿಯರ್ಡ್ ಫೀಲಿಂಗ್. ಸೊ ನಿಮ್ಗೆ ಅನಿಸ್ತಿದೆ ಬ್ರೋ? ನಿಂಗೇನೋ ಸದ್ಯಕ್ಕೆ ಫೀಲಿಂಗ್ ಬರ್ತಾ ಇಲ್ಲ. ಯಾಕೆ? ಟ್ರ್ಯಾಕ್ ಮಾಡ್ತಾ ಏನಲ್ಲ ಯಶಾನ್, ನಿನ್ನ ಬೈಕೇ ಇಲ್ಲ. ಸೊ ತಲೆನೋವೇ ಇಲ್ಲ. ಹಾಂ, ಸೊ ಇಲ್ಲಿಂದ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಯೂಸಿಂಗ್ ದ ಜಿಯೋ ಟ್ಯಾಕ್ಸ್. ನೋಡೋಣ, ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾರಿಗೂ ಅಪ್ಡೇಟ್ ಕೊಡಬೇಡ. ಸೊ ಸೇಫ್ ಎಕ್ಸ್ಪ್ರೆಸ್ ಅವ್ರು ಹೇಳಿದ್ರು ಬೈಕ್ ಟ್ರಾನ್ಸ್ಪೋರ್ಟ್ ಆಗೋಕ್ಕೆ ಅರೌಂಡ್ 6 days ಆಗುತ್ತೆ ಅಂತ. ಬಟ್ ಸ್ಟಿಲ್ ನಾವು 2 weeks ಮೊದಲೇ ಬೈಕ್ ಹಾಕಿದ್ದೀವಿ. ಈವನ್ ಇಫ್ ಅರೌಂಡ್ 10 days ಏನಾದ್ರು ಇಶ್ಯೂ ಆಗಿ 10 days 11 days ತೊಗೊಂಡ್ರು ನಾವು ಹೋಗೋದ್ರಲ್ಲಿ ಕರೆಕ್ಟಾಗಿ ಇರಲಿ ಅಂತ. ಆಮೇಲೆ ಕಮಿಂಗ್ ಟು ದ ಕಾಸ್ಟ್, ನಮಗೆ ಪರ್ ಬೈಕ್ ಟ್ರಾನ್ಸ್ಪೋರ್ಟಿಗೆ 8,000 ಆಯಿತು. ಟೋಟಲಾಗಿ 24,000 ಆಯಿತು ಟ್ರಾನ್ಸ್ಪೋರ್ಟಿಗೆ ಪರ್ ಬೈಕ್. ಸೊ 8,000 ಆಯಿತು. ಆಮೇಲೆ ಪ್ಯಾಕಿಂಗ್ ಬಂದು ಪರ್ ಬೈಕ್ಗೆ 2,200 ತೊಗೊಂಡ್ರು. ಸೊ ಓವರ್ ಆಲ್ 10,200 ಆಗಿದೆ ಪರ್ ಬೈಕ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಡಿಸ್ಕ್ಲೋಸ್ ಮಾಡ್ತಿದ್ದೀನಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಬಾಯ್.